ಚಿನ್ನಯ್ಯ ತಿಮರೋಡಿಯ 12ನೇ ವಿಡಿಯೋ ರಿಲೀಸ್ ಆಗಿದೆ. 2023 ಆಗಸ್ಟ್ನಲ್ಲಿ ಚಿನ್ನಯ್ಯ ತಿಮರೋಡಿಯನ್ನ ಭೇಟಿಯಾಗಿದ್ದ. ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಚರ್ಚೆ ಮಾಡಿದಂತಹ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ 12ನೇ ವಿಡಿಯೋದಲ್ಲಿ ಸೌಜನ್ಯ ವಿಚಾರವಾಗಿಯೇ ಚರ್ಚೆಯಾಗಿದೆ. ಸೌಜನ್ಯಾಳನ್ನ ಬಾಯಿ ಮುಚ್ಚಿಕೊಂಡು ಕರೆದೊಯ್ದಿದ್ದಾರೆ. ಸೌಜನ್ಯಾಳನ್ನ ಹುಡುಕುವಾಗ ಕಾಡಲ್ಲಿ ಎಲುಬು ಸಿಗ್ತಾ ಇತ್ತು, ಮಹಿಳೆಯರ ಚಪ್ಪಲಿ ಕೂಡ ಸಿಗ್ತಾ ಇತ್ತು ಅಂತ ಚಿನ್ನಯ್ಯ ಹೇಳಿದ್ದಾರೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಿಮ್ಮ ಅಂದಾಜು ಅವಳನ್ನು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರಲ್ಲ, ಎಲ್ಲಿಗೆ ಕೊಂಡೋಗಿರ್ಬೋದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ, ನಿಮ್ಗೆ ಗೊತ್ತಿರುವ ಮಟ್ಟಿಗೆ. ನನಗೆ ಊರಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತಗೊಂಡು ಹೋದ್ರೆ ಇವ್ರು ಎಲ್ಲಿಗೆ ಕೊಂಡು ಹೋಗ್ಬೋದು. ರಿಟರ್ನ್ ಹಿಂಗೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡು ಹೋಗಿದ್ದಾರೆ. ಟೇಪ್ ಏನೋ ಅಂಟಿಸಿರ್ಬೋದು, ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ. ಒಂದು ನಡಬಾರ್ದಂದ್ರೆ ಹಾಗೆ ಬಾಹುಬಲಿ ಬೆಟ್ಟದ ಮಣ್ಣು ರಸ್ತೆ ಇದೆ, ಅದರಲ್ಲಿ ಹೋದ್ರೆ ಮೇಲೆ ತಿಳ್ಕೊಂಡು ಸೀದಾ ಹೋದ್ರೆ ಪ್ರಪಾರ್ಟಿಗೆ ಹೋಗಿ ಆಯ್ತು ಗೆಸ್ಟ್ ಹೌಸ್. ಸೌಜನ್ಯ ಹೇಳ್ಕೊಂಡು ಹೋಗೋ ಆ ಕಡೆ ಕಾಡಿದೆಯಲ್ಲ, ಹೌದು, ಈ ಕಡೆನೂ ಕಾಡಿದೆಯಲ್ಲ, ಎರಡು ಕಡೆ ಕಾಡಿದೆ. ನನಗೆ ಆವತ್ತೊಂದು ಸುತ್ತಿತ್ತು, ರಾತ್ರಿ ಹುಡುಕುವಾಗ ಕೆಲವು ಎಲುಬುಗಳೆಲ್ಲ ಸಿಗ್ತಾ ಇತ್ತು ಅಂತ. ಹೌದೌದು, ಈಗಲೂ ಇದೆ. ಈ ಬಟ್ಟೆದ್ದು ಅದೆಲ್ಲ ಏಳುಗಳು, ಹೆಂಗಸರಿದ್ದೆ ಚಪ್ಪಲು, ಗಂಡಸರಿದ್ದಂತ ಹೆಂಗಸರಿದ್ದೆ ಚಪ್ಪಲು ಸಿಗುವುದನ್ನು ಅದು ನಾನು ತುಂಬಾ ನೋಡಿದ್ದೇನೆ. ನನಗೆ ಅದು ಆಶ್ಚರ್ಯ ಆಗ್ತದೆ. ಆಮೇಲೆ ಹೇಗೆ ಎಷ್ಟು ಇಲ್ಲಿ ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಈಗಲೂ ಈ ನೇತ್ರದಲ್ಲಿ ಒಳ್ಳೆ ಸಿಗ್ತಾ ಇರೋ ಇದರಲ್ಲೂ ಇಟ್ಟು ಆ ಕಡೆ ಮಠ ಮನಸ್ಸದ ಆಚೆ ಈಗ ಸ್ವಲ್ಪ ಎಲ್ಲ ರೋಡ್ ರೆಡಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಒಂದು ರೀತಿ ಭಯ ಆಗ್ತೇನೆ. ಭಯನ ನೀವು ಬೇರೆ ರಾತ್ರಿ ಮಲಗೋರು ಬೀಗ ಹಾಕಿ ಮಲಗ್ತಿದ್ದೇವೆ. ನಾವು ರಾತ್ರಿ ಮಲಗಬೇಕಾದ್ರೆ ಬೀಗ ಹಾಕಿ ಮಲಗ್ತೀವಿ, ಸರ್ವೇ ಸಾಧಾರಣ. ನಾವು ಮಲಗಬೇಕಾದ್ರೆ ಬೀಗ ಹಾಕಿ ಮಲಗ್ತೀವಿ. ನಾವೆಲ್ಲ ಇಲ್ಲಿ ಒಂದು ಹೆಣ ಸುಡ್ಲಿಕ್ಕೆ ಹೋದ್ರೆ ನಮ್ಗೆ ರಾತ್ರಿ ಬಂದು ಬರೋದಿಲ್ಲ.